ಕೇಸ್ ನೋಡಿದ್ರೆ ಈಗ ನಾವು ಎರಡು ತಂಡಗಳ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಹೆಂಗಿದೆ ವಾತಾವರಣ, ಅಭಿಮಾನಿಗಳೆಲ್ಲ ಹೆಂಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಮ್ಮ ಸಹೋದ್ಯೋಗಿ ಗಿರೀಶ್ ಅಲ್ಲಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಹೆಂಗಿದೆ ಅಲ್ಲಿ ವಾತಾವರಣ? ಅಭಿಮಾನಿಗಳೆಲ್ಲ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಕೇಳ್ಪಟ್ವಿ. ರಾಮ್, ನಿಜವಾಗಿಯೂ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಸುಪಾಸು ಸಾಕಷ್ಟು ಸಡಗರ ಸಂಭ್ರಮದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಜನಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಭಿಮಾನಿಗಳು ಯಾವ ರೀತಿ ಹರ್ಷೋದ್ಗಾರದಿಂದ ಓಡಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ನಾನು ಪ್ರಸ್ತುತವಾಗಿ ನಿಂತಿರೋದು ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರುವ E5 ಗೇಟ್ ಏನಿದೆ ಅದರ ಪಕ್ಕದಲ್ಲೇ ನಾನಿದ್ದೇನೆ. ಎರಡನೇದಾಗಿ ಪೊಲೀಸರು ಯಾರನ್ನು ಕೂಡ ಗುಂಪು ಗೂಡದಂತೆ ಎಲ್ಲರೂ ಕೂಡ ಚದುರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಧಾರಣವಾಗಿ ಇನ್ನೇನು ಪಂದ್ಯ ಆರಂಭವಾಗುವ ಕ್ಷಣ ಈ ಒಂದು ಹಿನ್ನೆಲೆಯಲ್ಲಿ ಅಭಿಮಾನಿಗಳು ನಿಧಾನವಾಗಿ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ಪೊಲೀಸರು ಕೂಡ ಗೊತ್ತು. ಸಾಕಷ್ಟು ಧಾವಂತ ಅಥವಾ ಅರ್ಜೆಂಟ್ ಇಂದ ಬರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಒಂದು ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಸುವ್ಯವಸ್ಥಿತವಾಗಿ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಸ್ಟ್ರೈಟ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸಿಸಿಬಿ ಪೊಲೀಸರಿದ್ದಾರೆ. ಇವರು ನಿಂತಿರುವ ಉದ್ದೇಶ ಇಷ್ಟೇ. ಒಂದು ಪಕ್ಷದಲ್ಲಿ ಏನು ಕಬ್ಬನ್ ಪಾರ್ಕ್ ಇಂದ ಯಾವ ಅಭಿಮಾನಿಗಳು ಕ್ರೀಡಾಂಗಣಕ್ಕೆ ಬರ್ತಾರೆ ಅವರ ಕೈಯಲ್ಲಿರುವ QR ಕೋಡ್ ಟಿಕೆಟ್ ಅನ್ನು ಪರಿಶೀಲನೆ ಮಾಡಿ ಅವರು ಯಾವ ಸ್ಟ್ಯಾಂಡ್ಗೆ ಹೋಗಬೇಕು ಅಲ್ಲಿಗೆ ಅವರನ್ನು ನೇರವಾಗಿ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲಿಯೂ ಕೂಡ ಅಷ್ಟೊಂದು ಜನಸಂದಣಿಯನ್ನ ಮಾಡಲಿಕ್ಕೆ ಅಥವಾ ಜನಸಂದಣಿ ಕಾಣ್ತಿಲ್ಲ ಅಂತಾನೆ ಹೇಳ್ಬೋದು. ಇನ್ನೇನಾಗಲೇ ಟಾಸ್ ಆಗುವ ಸಂದರ್ಭ ಕೂಡ ಹತ್ರ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಬಲಭಾಗದಲ್ಲಿ ನೋಡಿದ್ದೆ ಆದ್ರೆ E5 ಗೇಟ್ ಏನಿದೆ ಅಲ್ಲಿ ಹಾಗೆ ಅಭಿಮಾನಿಗಳು ಹೋಗ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಸುಮಾರು 100% ಭಾಗ ಏನು RCB ಅಭಿಮಾನಿಗಳ ಟಿ ಶರ್ಟ್ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ RCB ಅಭಿಮಾನಿಗಳು ಏನು ತಂಡೋಪತಂಡವಾಗಿ ಕ್ರೀಡಾಂಗಣದ ಒಳಗೆ ಹೋಗ್ತಾ ಇದ್ದಾರೆ. ಇನ್ನುಳಿದಂತೆ ಸಾಕಷ್ಟು ರಾಜಕಾರಣಿಗಳು ಏನು ತಂಡೋಪತಂಡವಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಅವ್ಯವಸ್ಥೆನೂ ಕಾಣಿಸ್ತಾ ಇಲ್ಲ ಈ ಬಾರಿ. ಬಹಳ ಬಿಗಿ ಭದ್ರತೆ ಇದೆ ಒಂದ್ ಕಡೆ. ಅದಾದ ನಂತರ ಒಳ್ಳೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಎಷ್ಟು ಗಂಟೆಗೆ ಗೇಟ್ ಓಪನ್ ಆಯ್ತು? ಏನಾದ್ರೂ ನುಗ್ಗಲು ಏನಾದ್ರೂ ಆಯ್ತಾ? ಕ್ಯಾಮ್ರಾದಿಂದ ಔಸ್ಕೊಂತ ಇದ್ದಾರೆ. ಇಲ್ಲ, ಕೆಲವೊಂದು ಇನ್ಸಿಡೆಂಟ್ ಅನ್ನು ನಾವು ನೋಡ್ತಾ ಹೋದ್ರೆ ಏನು ಕೆಲವೊಂದು 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ಸ್ ನ ಪೊಲೀಸರು ಸೀಸ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ನಿಜವಾಗಿಯೂ ಅವರು ಬಂದು ಅಲ್ಲಿ ಟೈಮ್ ಪಾಸ್ ಅನ್ನು ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಪೊಲೀಸರು ಅವರ ಕೆಲಸವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ತಂಡ ಇದೆ, ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಫ್ಯಾನ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. RCB ಅಭಿಮಾನಿಗಳು ನಾಚಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಮ್ಯಾಚ್ ಅನ್ನು ನೋಡುವ ಕಾತುರತೆ ಇದೆ, ಹೀಗಾಗಿ ಅವರು ನಾಚಿಕೊಂಡು ಹೋಗ್ತಾ ಇದ್ದಾರೆ. ಇನ್ನುಳಿದಂತೆ ನೋಡಿ, ಈ ಒಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ, ಈ ಒಂದು ಮೆಟ್ರೋ ಸ್ಟೇಷನ್ ನ ಎಡಭಾಗದಿಂದ ಎಲ್ಲ ಅಭಿಮಾನಿಗಳು ಕೂಡ ಸ್ಟ್ಯಾಂಡ್ ಬಳಿ ಹೋಗ್ತಾ ಇದ್ದಾರೆ. ಅದು ಕೂಡ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನು ಅಂತ ನಾವು ನೋಡ್ತಾ ಹೋದ್ರೆ RCB ಪಂದ್ಯ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು SRH ವರ್ಸಸ್ RCB ಪಂದ್ಯ ಏನಿದೆ ಅದರಲ್ಲಿ ಅತಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರನ್ನ ಕಣ್ತುಂಬಿಕೊಳ್ಳುವ ದೃಷ್ಟಿಯಿಂದ ಎಲ್ಲರೂ ಕೂಡ ಏನು ಚಿನ್ನಸ್ವಾಮಿ ಮೈದಾನದೊಳಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರವರ ನೆಚ್ಚಿನ ಪ್ಲೇಸ್ ಟಿ ಶರ್ಟ್ ಅನ್ನು ಅವರು ಧರಿಸಿದ್ದಾರೆ. ಇನ್ನುಳಿದಂತೆ ಕಳೆದ ಬಾರಿ ಚಾಂಪಿಯನ್ ಆಗಿದೆ RCB ತಂಡ. ಯಾವ ರೀತಿ ಫ್ಯಾನ್ ಸಪೋರ್ಟ್ ಇತ್ತು ಸುಮಾರು 17 ವರ್ಷಗಳಿಂದ, ಈ ಬಾರಿಯೂ ಕೂಡ ಅದಕ್ಕಿಂತ ಹೆಚ್ಚಿನ ಫ್ಯಾನ್ ಸಪೋರ್ಟ್ ಇದೆ. ಅದು 18 ವರ್ಷಗಳಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಅಷ್ಟು ಸಾಲದು ಎಂಬಂತೆ ವಿರಾಟ್ ಕೊಹ್ಲಿ ಅಥವಾ ಕಿಂಗ್ ವಿರಾಟ್ ಕೊಹ್ಲಿ ಅಂತಾನೆ ಫೇಮಸ್ ಆಗಿದ್ದಾರೆ. ಇವರು ಕೂಡ RCB ತಂಡದಲ್ಲಿ ಸುಮಾರು 18 ವರ್ಷಗಳಿಂದ ಇದ್ದಾರೆ. ಯಾವುದೇ ಕಾರಣಕ್ಕೂ ಪಂದ್ಯ ಅಥವಾ ತಂಡವನ್ನು ಚೇಂಜ್ ಮಾಡದಲ್ಲೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ, ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಈಗೇನು ನೀವು ನೋಡ್ತಾ ಇದ್ದೀರಾ E5, ಇಲ್ಲಿಯೂ ಅಷ್ಟೇ ಸಾಕಷ್ಟು ಅಭಿಮಾನಿಗಳು ಎಂಟ್ರಿನ ತಗೋತಾ ಇದ್ದಾರೆ. ರಾಮ್, ಒಟ್ಟಾರೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಾ ಇದ್ದಾರೆ. ಯಾರು ಕೂಡ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಒಂದು ಕಡೆ ಪೊಲೀಸ್ ಬಂದೋಬಸ್ತ್ ಭಯ ಅಂತಾನೆ ಹೇಳ್ಬೋದು. ಪೊಲೀಸರು ಯಾವುದೇ ಕಾರಣಕ್ಕೂ ಗುಂಪು ಗೂಡುವುದಕ್ಕೆ ಬಿಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಯಾರು ಕೂಡ ಮಾತನಾಡೋಕೆ ತಯಾರಿಲ್ಲ ಅಂತಾನೆ ಹೇಳ್ಬೋದು. ಇದು ಪ್ರಸ್ತುತವಾದಂತಹ ವರದಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ. ರಾಮ್, ಎಸ್ ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.